ಮನೆಗೆ ಬಂದು ನನಗೆ ಗನ್ ತೋರಿಸಿ ನನ್ನ ಹತ್ರನೇ ತಾಮ್ರಪತ್ರ ತಗೊಂಡೋಗ್ತೀಯ. ನನ್ನ ಬಿಟ್ಬಿಡು. ನನ್ ಮಗುನ್ನ ನೋಡ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡು. ನಿನ್ನ ನಂಬಿದ್ದಕ್ಕೆ ನನಗೆ ಮೋಸ ಮಾಡ್ಬೇಕು ಅನ್ಕೊಂಡ್ಯಲ್ಲ. ಈಗ ನಿನ್ನ ಬಿಟ್ಟು ಕಳ್ಸಿದ್ರೆ ನನ್ನ ಕಣ್ಣಿಗೆ ಮಣ್ಣೆರ್ಚಿತ್ಯ. ತಾಮ್ರಪತ್ರ ಎಲ್ಲಿದೆ ಹೇಳೋ. ಅದು ನನ್ನ ಹತ್ರ ಇಲ್ಲ. ನಾನ್ ನಿಜ ಹೇಳ್ತಿದ್ದೀನಿ. ಅದನ್ನ ತಗೊಂಡಿದ್ದು ಆ ರಾಜಲಕ್ಷ್ಮಿ. ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ಬೇಕಾದ್ರೆ ನೀವೇ ಚೆಕ್ ಮಾಡಿ. ಬನ್ನಿ ಶೌರ್ಯ ಸರ್. ರಾಜಿ, ರಾಜಿ, ರಾಜಲಕ್ಷ್ಮಿ ಅವಳು ಹೋಗ್ತಿದ್ದಾಳೆ. ನಿಜವಾಗ್ಲೂ ಅವಳ ಹತ್ರನೇ ಇದೆ. ನನ್ನ ನಂಬೆ. ದಯವಿಟ್ಟು ನನ್ನ ಮಾತು ಕೇಳಿ. ಏಯ್, ನಾಟಕ ಮಾಡ್ಬೇಡ. ನಿನ್ನ ಚರ್ಮ ಸುಲ್ದಾದ್ರೂ ಸರಿ, ನಿನ್ನ ಹತ್ರ ಇರೋ ತಾಮ್ರದ ಪತ್ರಗಳನ್ನ ಹೊರಗೆ ತೆಗಿತೀನಿ. ನನ್ನ ಹಿಡ್ಕೊಂಡ್ರೆ ನಿಮ್ಗೇನು ಸಿಗಲ್ಲ. ನಿನಗೆ ಹೀಗೆ ಹೇಳಿದ್ರೆ ಕೇಳಲ್ಲ. ನಡಿ. ಬಿಟ್ರು ನನ್ನ. ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದಾಳೆ ಸರ್. ಏನ್ ನೋಡ್ತಿದ್ದಿ? ಹಾಕೋ. ಇವಳು ಮುಖದ ಮೇಲೆ ಎಣ್ಣೆನೆ ಹಾಕ್ರೋ. ಅಯ್ಯೋ ಬೇಡ ಬೇಡ. ಇಲ್ಲ, ನಾನ್ ಬಿದ್ದು ಹೋಗಿಲ್ಲ. ಸುಮ್ನೆ ನಾಟಕ ಮಾಡ್ದೆ. ನೀನು ಮಹಾನಟಿ ಅಂತ ನನಗೆ ಗೊತ್ತು ಕಣೆ. ನಿನ್ನಂತವಳನ್ನ ನಾನು ಎಷ್ಟು ಜನ ನೋಡಿಲ್ಲ ಹೇಳು. ಮರ್ಯಾದೆಯಿಂದ ಹೇಳು, ತಾಮ್ರದ ಪತ್ರಗಳು ಎಲ್ಲಿ? ದೇವರ ಮೇಲೆ ಆಣೆ, ನನಗ್ ಹುಟ್ಟಿರೋ ನನ್ ಮಗು ಮೇಲೆ ಆಣೆ. ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಮಗು ಮೇಲೆ ಆಣೆನಾ? ಆ ಮಗು ಬೇಡ ಅಂದಿದ್ದೆ ಅಲ್ವಾ? ಮಗು ಹುಟ್ಟಿದ ಮೇಲೂ ಕೂಡ ಸಾಯಿಸೋದಕ್ಕೆ ಸಿದ್ಧವಾಗಿದ್ದಲ್ಲ. ಈಗ ನೀನು ಮಗು ಮೇಲೆ ಆಣೆ ಅಂತ ಹೇಳಿದ್ರೆ ನಾನು ನಂಬ್ತೀನ? ನನಗೀಗ್ಲೂ ನಿನ್ ಮೇಲೆ ಅನುಮಾನನೇ. ತಾಮ್ರ ಪತ್ರಗಳು ನಿನ್ನ ಹತ್ರನೇ ಇದೆ. ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳು. ಲೇ ರಾಜಲಕ್ಷ್ಮಿ, ಎಂತ ಕೆಲ್ಸ ಮಾಡಿದ್ಯೆ? ನನ್ನ ಹೀಗ್ ಸಿಕ್ಕಾಕ್ಸಿದ್ಯಲ್ಲೇ. ಇವರು ನಾನು ಹೇಳಿದ್ದನ್ ಕೇಳ್ತಾನೆ ಇಲ್ಲ. ಪದ್ಮ, ಹೊಗೆ ನೋಡಿ ಮನೆಗೆ ಬೆಂಕಿ ಬಿತ್ತು ಅನ್ಕೊಂಡಲ್ಲೇ. ಏನೇ, ಯಾಕೆ ಇಷ್ಟೊಂದು ಹೊಗೆ ಆಗ್ತಾ ಇದ್ಯಾ? ಯಾರ ಮೇಲೆ ಹಾಗೆ ತಿರ್ಸ್ಕೋಬೇಕು ಅಂತಿದ್ಯಾ? ಇದು ಹೊಗೆ ಅಲ್ಲ ರೀ, ಸಾಂಬ್ರಾಣಿ ಹಾಕಿದೀನಿ. ಏನದ್ಕೆ? ಏನಾದ್ರೂ ವಿಶೇಷನಾ? ಬೆಳಗ್ಗೆನೆ ಹೊಗೆ ಹಾಕಿ ಪೂಜೆ ಮಾಡ್ತಿದ್ದೀರಾ? ಅದೆಲ್ಲ ಏನಿಲ್ಲ ಪಾರ್ವತಿ. ಯಾಕೋ ಇನ್ ಮುಂದೆ ದಿನ ಮಕ್ಳಿಗೋಸ್ಕರ ಪೂಜೆ ಮಾಡ್ಬೇಕು ಅನಿಸ್ತದೆ. ಮಕ್ಕಳ? ಅದೇ ಅದ್ಯಾ ಸೀನು. ಯಾವ ಲಾಭನೂ ನಿರೀಕ್ಷೆ ಮಾಡ್ದೆ ನೀವ್ ಯಾವ ಕೆಲ್ಸನೂ ಮಾಡಲ್ಲ ಅಲ್ವಾ ಅತ್ಗೆ? ಮಕ್ಕಳಿಂದ ಏನ್ ಆಸೆ ಪಡ್ತೀವಿ? ಒಳ್ಳೆ ಮನ್ಸಿಂದ ಅವ್ರು ಕೊಡೋ ಪ್ರೀತಿನ ಬಿಟ್ಟು. ಪ್ರೀತಿ ಮನಸ್ಸು, ನೀನ ಈ ತರ ಎಲ್ಲ ಮಾತಾಡ್ತಾ ಇರೋದು? ಲೇ ಸೀನು, ಅನ್ಮನನೇ ಇಲ್ಲ ಕಣೋ. ನಿನ್ನ ಅಮ್ಮಂಗೆ ಯಾವ್ದು ಗಾಳಿ ಮಿಟ್ಕೊಂಡಿದೆ ಕಣ. ಅಂದ್ರೆ ದೆವ್ವ ಬಿಡ್ಸೋರ್ನ ಕರ್ಕೊಂಡ್ ಬರೋಣ. ಬಾರ ಹೋಗೋಣ. ನಿಮ್ಮೆಲ್ರಿಗೂ ತಲೆ ಕೆಟ್ಟಿದೆ. ನನಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಆದ್ಯಾ, ಆರ್ತಿ ತಗೋ. ತಗೊಳ್ಳೋ. ನೀನ್ ಕೂಡ ತಗೊಳ್ಳೋ. ತಗೊಳ್ರಿ. ನೀವು ತಗೊಳ್ಳಿ. ನಮ್ ಮೇಲೇನಾದ್ರೂ ಪ್ರಯೋಗ ಮಾಡ್ತಿದ್ದಾಳೆ ಅಂತೀಯಾ? ಯಾವ್ದಕ್ಕೂ ಒಳ್ಳೇದು, ನಾವಿಲ್ಲಿಂದ ಜಾರ್ಕೊಳ್ಳೋಣ. ನಡಿ. ಅತ್ತೆ, ಏನಾಯ್ತು? ಇವತ್ತೇನಾದ್ರೂ ಸ್ಪೆಷಲ್ಲಾ? ಇವತ್ತು ಹಬ್ಬನೂ ಏನೂ ಇಲ್ವಲ್ಲ? ನೀನ್ ನಮ್ಮನೆಗ್ ಸೊಸೆಯಾಗಿ ಬಂದಿರೋದೇ ದೊಡ್ಡ ಹಬ್ಬ. ನೀನು ಸೀನು 100 ವರ್ಷ ಸಂತೋಷವಾಗಿರ್ಬೇಕಮ್ಮ. ಏನೇ, ನಿನ್ ಮನ್ಸ್ಫೂರ್ತಿಯಾಗಿ ಈ ಮಾತು ಹೇಳ್ತಾ ಇದೀಯಾ? ಈ ಮಾತ ನನ್ನ ತಂಗಿಯಮ್ಮನಾದ್ರು ಕೇಳಿಸ್ಕೊಂಡ್ರೆ ಖುಷಿಯಿಂದ ಕುಣಿದಾಡ್ಬಿಡ್ತಾಳೆ ಕಣೆ. ಹೌದು ರೀ, ಹೊಸ್ದಾಗ್ ಕೇಳ್ತಾ ಇದೀರಲ್ಲ. ಇವ್ರಿಬ್ರು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ
ನಾನ್ ಮೊದ್ಲಿರ್ತೀನಿ. ಲೋ ಮಗನೇ, ಇವತ್ತು ಮಳೆ ಬರೋದು ಗ್ಯಾರಂಟಿ ಕಣ. ಹಾ, ಸಾಕು ಸುಮ್ನೆ ಇರ್ರಿ. ನಿಮ್ ತಮಾಷೆಗೆ ಇತಿಮಿತಿನೇ ಇಲ್ಲ. ಏನೇ ಸಮಯ ಸಂದರ್ಭ ನೋಡದೆ ಈ ತರ ಪೂಜೆ ಮಾಡ್ತಾ ಇದ್ರೆ ನೋಡ್ದವ್ರಿಗೆ ವಿಚಿತ್ರನೇ ಅನ್ಸೋದು. ಪೂಜೆ ಮಾಡೋದಿಕ್ಕೆ ಪ್ರಶಾಂತವಾಗಿರೋ ಮನ್ಸು, ಪರಿಶುದ್ಧವಾಗಿರೋ ಮನೆ, ಜೊತೆಗೆ ದೇವ್ರ ಮನೆ ಇದ್ರೆ ಸಾಕು. ನೀನೀಗ ಇದನ್ನ ಇಷ್ಟು ಸಿಂಪಲ್ ಆಗಿ ತಗೊಂಡ್ರೆ ಆಗಲ್ವೇ? ನಿನ್ನನ್ ಕಟ್ಕೊಂಡಿರೋ ನನ್ ಮಗನ್ ಪರಿಸ್ಥಿತಿ ಏನಾಗ್ಬೇಕು? ಅದೇನತ್ತೆ ಹಾಗ್ ಮಾತಾಡ್ತಾ ಇದ್ದೀರಾ? ಸೀನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಸೀನುಗೆ ಬಿಸ್ನೆಸ್ ಅಲ್ಲಿ ನಾನ್ ಹೆಲ್ಪ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ಕಣೆ. ಕೈಯಲ್ಲಿರೋ ಆಸ್ತಿನೆಲ್ಲ ತಗೊಂಡ್ ಹೋಗಿ ಮತ್ತೊಬ್ರು ಕೈ ಕೊಟ್ಟು ನಾನು ರಕ್ತ ಸುರಿಸಿ ಬದುಕ್ತೀನಿ ಅಂತಂದ್ರೆ ಹೇಗೆ? ನಾನೇನಾದ್ರೂ ನಿನ್ನ ಅಂದಾನ ನೋಡಿ ಮದ್ವೆ ಮಾಡಿಸ್ಕೊಟ್ನಾ ಹೇಗೆ? ಈ ಆಸ್ತಿ ನಂಬ್ಕೊಂಡೇ ಬದುಕ್ತಾ ಇರೋದು. ಅದೆಲ್ಲ ಆಗಲ್ಲ. ನನಗೂ ಸ್ವಲ್ಪ ಆಸ್ತಿ ಬೇಕೇ ಬೇಕು. ನೀನ್ ಏನ್ ಮಾಡ್ತೀಯೋ ಮಾಡು. ನನ್ನ ಹೆಸರಿಗೆ ಆಸ್ತಿ ಬರಿ. ಆವಾಗ್ಲೇ ನಿನ್ನ ನನ್ ಮಗನ್ ಜೊತೆ ಸಂಸಾರ ಮಾಡಕ್ ಬಿಡೋದು. ಇಲ್ಲ ಅಂದ್ರೆ ನಾನು ಒಪ್ಪಲ್ಲ. ಅದೇನತ್ತೆ, ಇವತ್ತಿನವರೆಗೂ ನಾವು ಚೆನ್ನಾಗೇ ಇದೀವಲ್ವಾ? ಇವಾಗ ಏನು ಹೊಸ ಸಮಸ್ಯೆನ ಸೃಷ್ಟಿ ಮಾಡ್ತಾ ಇದ್ದೀರಾ? ನೀವೇ ನಮ್ಗೆ ಒಪ್ಪಿಗೆ ಕೊಡೋವರೆಗೂ ಸೀನು ನನ್ನ ಹತ್ರ ಬರೋದೇ ಇಲ್ಲ. ಅವನು ಬರ್ದೇ ಇರೋ ಹಾಗೆ ನಾನು ಮಾಡ್ತೀನಿ. ಅವನು ತಾಯಿ ಮಾತ್ ಕೇಳ್ತಾನೋ ಹೆಂಡತಿ ಮಾತ್ ಕೇಳ್ತಾನೋ ಅನ್ನೋದು ನನಗ್ ಗೊತ್ತಿಲ್ವಾ? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅತ್ತೆ? ಸರಿ, ನಿಮ್ಮ ಮಾತಿನ ಹಾಗೆ ಆಗ್ಲಿ. ನಿಜವಾಗ್ಲೂ ನಿಮ್ ಕೈಲಿ ತಡಿಯಕ್ಕಾಗತ್ತೆ ಅಂದ್ರೆ ತಡೀರಿ ಅತ್ತೆ. ಏನೇ ನನ್ನ ಹತ್ರನೇ ಚಾಲೆಂಜಾ? ಅದಕ್ ನೀವ್ ಏನ್ ಹೆಸರಾದ್ರೂ ಕೊಟ್ಕೊಳ್ಳಿ. ನಾನ್ ಮಾತ್ರ ರಾಮಪುರದ ರಾಜಾರಾಮ್ ತರ ನ್ಯಾಯ ಮತ್ತೆ ಸತ್ಯವಾಗಿ ಬದುಕ್ಬೇಕು ಅನ್ಕೊಂಡಿದ್ದೀನಿ. ನನ್ ಮನ್ಸನ್ನ ಬದಲಾಯಿಸೋ ಪ್ರಯತ್ನ ನೀವ್ ಮಾಡಕ್ ಹೋಗ್ಬೇಡಿ.